ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ತೋಟದ ಮಧ್ಯದಲ್ಲಿರುವ ನಮ್ಮ ಹಳ್ಳಿ ಮನೆ, ನನ್ನ ತಾಯಿ ಮನೆಯನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಊರಿನ ಸೊಬಗನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಹಳ್ಳಿ ಮನೆ, ಅದೇ ರೀತಿ ನಮ್ಮದು ತೋಟ ಮನೆಗಳೆಲ್ಲ ತೋರಿಸ್ತೀನಿ. ನೋಡಿ, ಇದು ನಮ್ಮ ಊರಿಗೆ ಬರುವಂತಹ ರೋಡು. ಇಲ್ಲಿ ಬಸ್ಸೆಲ್ಲ ಬರುವುದಿಲ್ಲ. ನಾವು ಸ್ವಲ್ಪ ದೂರ ಒಂದು 2 ಕಿಲೋಮೀಟ್ರ್ ಆ ಕಡೆ ಬಸ್ ಇಳಿದು ಅಲ್ಲಿಂದ ಈ ಕಡೆ ಬರಬೇಕು, ನಡ್ಕೊಂಡು ಬರಬೇಕು, ಇಲ್ಲಾಂದರೆ ಆಟೋದಲ್ಲಿ ಎಲ್ಲ ಬರಬೇಕು ಇದು. ಮತ್ತು ನೋಡಿ, ಇಲ್ಲಿಂದ ಈ ಕಡೆ ನಮ್ಮ ಮನೆಗೆ ಹೋಗಲಿಕ್ಕೆ ಇಲ್ಲಿ ಒಂದು ಮನೆ ಇದೆ. ಈ ಮನೆ ನಮ್ಮದಲ್ಲ, ನಮ್ದು ಇನ್ನೂ ಒಳಗಡೆ ಹೋಗಬೇಕು. ಹೋಗುವ ಬನ್ನಿ. ಇದು ನಮ್ಮ ಮನೆಗೆ ಹೋಗುವಂತಹ ದಾರಿ. ಲೆಫ್ಟ್ ಸೈಡಲ್ಲಿ ಒಂದು ಮನೆ ಇದೆ. ನಮ್ಮ ಊರಲ್ಲಿ ಎಲ್ಲ ಇದೇ ರೀತಿ ಒಬ್ಬರದು ಕೆಲವರಿಗೆ 10 ಸೆನ್ಸ್ ಜಾಗ ಇರ್ತದೆ, ಕೆಲವರಿಗೆ 1 ಎಕರೆ ಇರ್ತದೆ, ಇನ್ನು ಕೆಲವರಿಗೆ 5-10 ಎಕರೆಲ್ಲ ಜಾಗ ಇರ್ತದೆ. ಆವಾಗ ಅದರ ಮಧ್ಯದಲ್ಲಿ ಅವರ ಮನೆ, ಮತ್ತು ಆ ಎಷ್ಟು ಜಾಗ ಇದೆಯೋ ಅದು ಬಿಟ್ಟು ಇನ್ನೊಬ್ಬರದು ಮನೆ ಇರ್ತದೆ. ಈಗ ಕೆಲವರಿಗೆಲ್ಲ 10 ಎಕರೆ ಜಾಗ ಎಲ್ಲ ಇದ್ದರೆ ಅದರ ಮಧ್ಯದಲ್ಲಿ ಅವ್ರದ್ದು ಮನೆ ಇರ್ತದೆ, ಅದು ಬಿಟ್ಟು ಇನ್ನೊಬ್ಬರದು ಮನೆ ಇರೋದು. ಹಳ್ಳಿಯಲ್ಲೆಲ್ಲ ಆ ಥರ ಅಲ್ವಾ, ಕೆಲವ್ರದ್ದು ಮನೆಯೆಲ್ಲ ಪಕ್ಕ ಪಕ್ಕ ಇರ್ತದೆ. ನಮ್ಮ ಊರಲ್ಲೆಲ್ಲ ಆ ಥರ ಅಲ್ಲ. ನಮ್ಮದು ಇಲ್ಲಿ ಈಗ ಇದೊಂದು ಮನೆ ಬಿಟ್ಟು ನಮ್ಮ ಮನೆ ಇನ್ನೂ ನಮ್ಮದು ತೋಟದ ಮಧ್ಯದಲ್ಲಿ ಕೆಳಗಡೆ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇವಾಗ ನಿಮಗೆ 2 ದಾರಿ ಕಾಣ್ತಾ ಇದೆ. ಇಲ್ಲಿ 2 ರೋಡ್ ಇದೆ ನೋಡಿ. ಈ ಕಡೆಯಿಂದ ಹೋದರೆ ನಮ್ಮ ಮನೆ, ಈ ರೋಡಿಂದ ಹೋದರೆ ನಮ್ಮ ಅಜ್ಜಿ ಮನೆ, ಅಲ್ಲಿ ನಮ್ಮ ಅತ್ತೆ ಎಲ್ಲ ಇದ್ದಾರೆ. ಈ ಕಡೆಯಿಂದ ಕೆಳಗಡೆ ನಮ್ಮ ಮನೆ. ನಮ್ಮದು ಸಹ ಇನ್ನು ಇಲ್ಲಿಂದ ನಮ್ಮ ತೋಟ, ಇದು ರಬ್ಬರ್ ತೋಟ. ನಮಗೆ ಸಹ ರಬ್ಬರ್ ತೋಟನೇ ಇರೋದು. ಈ ರೋಡಿಂದ ಇನ್ನೂ ಸ್ವಲ್ಪ ಕೆಳಗಡೆ ಹೋಗಬೇಕು ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಜಾಗ. ದಾರಿಯ ಎಡಗಡೆಯಲ್ಲಿ ಅದೇ ರೀತಿ ಬಲಗಡೆಯಲ್ಲಿ ರಬ್ಬರ್ ತೋಟನೇ ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗುತ್ತೆ. ರಬ್ಬರ್ ತೋಟ ಅಂದರೆ ಅದು ಕೆಲಸ ಸಹ ಸುಲಭ, ಅದೇ ರೀತಿ ನೀರು ಸಹ ಜಾಸ್ತಿ ಬೇಡ. ಅದಕ್ಕೋಸ್ಕರ ಎಲ್ಲರ ಮನೆಯಲ್ಲಿ ಜಾಸ್ತಿಯಾಗಿ ಇಲ್ಲಿ ರಬ್ಬರ್ ತೋಟನೇ ಇರುತ್ತೆ. ನಮ್ಮ ಈ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತೋಟತ್ತಾಡಿ ಎಂಬ ಗ್ರಾಮದಲ್ಲಿ ಇರುವುದು. ನಾನು ಅಮ್ಮನ ಮನೆಗೆ ಬಂದಿದ್ದೆ. ಆವಾಗ ನಮ್ಮ ಊರಿದ್ದು ವಿಡಿಯೋ ಮಾಡಿ ನಿಮಗೆ ಸಹ ತೋರಿಸುವಂಥ ವಿಡಿಯೋ ಮಾಡ್ತಾಯಿದ್ದೆ. ಆವಾಗ ಜೋರು ಮಳೆ ಬರ್ತಾಯಿತ್ತು. ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ, ಆದ್ದರಿಂದ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಬರಲಿಲ್ಲ, ಕ್ಷಮಿಸಿ. ನೋಡಿ, ಇಲ್ಲಿಂದ ನನ್ನ ಅಮ್ಮ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಕೆಳಗಡೆ ನಮ್ಮದು ಮನೆ. ಗಾಡಿಯೆಲ್ಲ ಬರ್ತದೆ ನಮ್ಮ ಮನೆ ಅಂಗಳದವರೆಗೆ, ಗಾಡಿಯೆಲ್ಲ ಬರ್ತದೆ. ರೋಡೆಲ್ಲ ಇದೆ, ಆದರೆ ಕೆಲವೊಂದು ಮನೆಯ ಅಂಗಳದವರೆಗೆ ಗಾಡಿಯೆಲ್ಲ ಬರದಿರುವ ಮನೆಗಳು ಸಹ ಇದ್ದಾವೆ ನಮ್ಮ ಊರಲ್ಲಿ. ಇಲ್ಲಿಂದ ಇನ್ನೂ ಸ್ವಲ್ಪ ಕೆಳಗಡೆ ಹೋಗಬೇಕು. ಇದರ ಆ ಕಡೆ ಫಾರೆಸ್ಟ್ ಎಲ್ಲ ಇದೆ. ಬೆಳಗ್ಗೆ ಟೈಮಲ್ಲಿ ಎಲ್ಲ ನಾವು ಬೆಳಗ್ಗೆ ಎಲ್ಲ ಎದ್ದು ಕೂತ್ಕೊಂಡಾಗ ನವಿಲು, ಅದೇ ರೀತಿ ರಾತ್ರಿ ಹಂದಿಗಳು ಎಲ್ಲ ಈ ಕಡೆಯಿಂದೆಲ್ಲ ಬರ್ತದೆ. ಪ್ರತಿದಿನ ಬೆಳಿಗ್ಗೆ ಎದ್ದು ನಾವೆಲ್ಲ ಕೂತ್ಕೊಳ್ಳುವಾಗ ತುಂಬ ನವಿಲೆಲ್ಲ ಇಲ್ಲಿಂದೆಲ್ಲ ಹೋಗೋದೆಲ್ಲ ನಮಗೆ ನೋಡ್ಬೋದು. ಇಲ್ಲಿ ಎಲ್ಲ ಸ್ವಲ್ಪ ಬೆಟ್ಟ ಪ್ರದೇಶ ಆದ್ದರಿಂದ ಜಾಸ್ತಿಯಾಗಿ ರಬ್ಬರ್ ಅನ್ನೇ ಬೆಳೆಸ್ತಾರೆ. ಸ್ವಲ್ಪ ತಗ್ಗು ಪ್ರದೇಶ, ನೀರು ಎಲ್ಲ ಸ್ವಲ್ಪ ಇರುವ ಜಾಗದಲ್ಲಿ ಎಲ್ಲ ಅಡಿಕೆ ಗಿಡ, ಅದೇ ರೀತಿ ಕರಿಮೆಣಸು, ಬಾಳೆ ತೋಟ ಎಲ್ಲ ಇದೆ. ನಮ್ಮ ಮನೆಯಿಂದ ಕೆಳಗಡೆ ಸ್ವಲ್ಪ ತಗ್ಗು ಪ್ರದೇಶ, ಅಲ್ಲಿ ನಮ್ಮ ಮಾವ ಎಲ್ಲ ಸ್ವಲ್ಪ ಅಡಿಕೆ ಗಿಡನೆಲ್ಲ ಬೆಳೆಸಿದ್ದಾರೆ. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಅದೇ ರೀತಿ ಬಾಳೆ ತೋಟ ಎಲ್ಲ ಇರ್ತದೆ. ಮತ್ತು ಕರಿಮೆಣಸು, ಪ್ರತಿಯೊಬ್ಬರ ಮನೆಯಲ್ಲಿ ಸಹ ಕರಿಮೆಣಸನ್ನೆಲ್ಲ ಬೆಳೆಸ್ತಾರೆ. ಕೆಲವರೆಲ್ಲ ಈ ತೆಂಗಿನ ಮರದಲ್ಲಿ ಎಲ್ಲ ಕರಿಮೆಣಸು, ಅದೇ ರೀತಿ ಅಡಿಕೆ ತೋಟದಲ್ಲಿ ಸಹ ಕರಿಮೆಣಸನ್ನು ಜಾಸ್ತಿಯಾಗಿ ಬೆಳೆಸ್ತಾರೆ. ಇಲ್ಲಿ ಇದು ನಮ್ಮ ಮನೆಯ ಅಂಗಳದಲ್ಲೇ ತೆಂಗಿನ ಮರ ಇದೆ. ತೆಂಗಿನ ಮರದಲ್ಲಿ ಕರಿಮೆಣಸು, ತೆಂಗಿನ ಮರದ ಬುಡದಲ್ಲಿ ಕರಿಮೆಣಸನ್ನು ನೆಟ್ಟು ಅದು ತೆಂಗಿನ ಮರದಲ್ಲಿ ಹೋಗ್ತದೆ. ಕರಿಮೆಣಸೆಲ್ಲ ಇವಾಗ ಸಣ್ಣ ಸಣ್ಣ ಇದೆ. ಜಾನ್ವರಿ ಫೆಬ್ರವರಿ ಎಲ್ಲ ಆಗುವಾಗ ಕರಿಮೆಣಸನ್ನೆಲ್ಲ ತೆಗೀಲಿಕ್ಕೆ ರೆಡಿ ಆಗುತ್ತೆ. ಇದೇ ರೀತಿ ಇರುತ್ತೆ ನೋಡಿ ಕರಿಮೆಣಸು. ಇವಾಗ ಇದು ಸಣ್ಣ ಸಣ್ಣದು, ಇನ್ನೂ ಬೆಳೀಲಿಕ್ಕಿದೆ. ಜಾನ್ವರಿ ಫೆಬ್ರವರಿ ಎಲ್ಲ ಆಗುವಾಗ ನಮಗೆ ಇದನ್ನು ತೆಗೆದು ಒಣಗಿಸಬಹುದು. ಇದೇ ರೀತಿ ಪ್ರತಿಯೊಬ್ಬರ ಮನೆಯಲ್ಲಿ ಸಹ ಕರಿಮೆಣಸಂತೂ ಇದ್ದೇ ಇರುತ್ತೆ ನಮ್ಮ ಊರಲ್ಲೆಲ್ಲ. ತೆಂಗಿನ ಮರ, ರಬ್ಬರ್ ತೋಟದ ಮಧ್ಯದಲ್ಲಿ ಮನೆ ಅಂಗಳದಲ್ಲಿ ತೆಂಗಿನ ಮರದಲ್ಲಿ ಕರಿಮೆಣಸಿನ ಗಿಡವನ್ನು ಸಹ ನೆಟ್ಟಿದ್ದಾರೆ.
ನಮ್ಮ ಮನೆಗೆ ಅವಶ್ಯಕತೆ ಅಷ್ಟು ಕರಿಮೆಣಸನ್ನು ನಾವು ತಗೊಂಡು ಬಾಕಿ ಇರೋದನ್ನೆಲ್ಲ ನಾವು ಸೇಲ್ ಮಾಡ್ತೀವಿ, ಅಂಗಡಿಯಲ್ಲಿ ಮಾರ್ತೀವಿ. ನೋಡಿ, ತೆಂಗಿನ ಮರ ಎಷ್ಟು ತೆಂಗಿನ ಮರ ಇದೆಯೋ ಅದರಲ್ಲೆಲ್ಲ ಇದೇ ರೀತಿ ಕರಿಮೆಣಸನ್ನು ಸಹ ಬೆಳೆಸ್ತಾರೆ ನೋಡಿ. ಮತ್ತು ಇದು ನಮ್ಮದು ಮನೆ, 3 ಬೆಡ್ರೂಮ್ ಇದು ಮನೆ. ಇಲ್ಲಿ ಒಂದು ಸಣ್ಣ ಒಂದು ಬಾಲ್ಕನಿ ಇದೆ, ಮತ್ತು ಹಾಲ್, 3 ಬೆಡ್ರೂಮು, ಕಿಚನ್, ಮತ್ತೊಂದು ವರ್ಕಿಂಗ್ ಏರಿಯಾ ಎಲ್ಲ ಇದೆ. ಮತ್ತು ಮನೆಯ ಮುಂದುಗಡೆ ಒಂದು ಅಶೋಕ ಮರ ಇದೆ. ನಮ್ಮ ತಂದೆಗೆ ಅಶೋಕ ಮರ ಒಂದು ಬೇಕೇ ಬೇಕು, ಒಳ್ಳೆ ಗಾಳಿ ಎಲ್ಲ ಬರಲಿಕ್ಕೆ ಅಂತ ಒಂದು ಅಶೋಕ ಮರವನ್ನು ಸಹ ನೆಟ್ಟಿದ್ದಾರೆ. ಇನ್ನು ಒಂದು ನಾಯಿದು ಗೂಡು, ಒಂದು ನಾಯಿ ಸಹ, ಪಪ್ಪಿ ಅಂತ ಹೆಸರು, ನಾಯಿ ಸಹ ಇದೆ. ಇದು ನಮ್ಮದು ಪಪ್ಪಿ ನೋಡಿ, ಅವಳು ಸಹ ಬಂದು ನೋಡ್ತಾ ಇದ್ದಾಳೆ. ಇನ್ನು ನಮ್ಮ ಮನೆಯ ರೈಟ್ ಸೈಡಲ್ಲಿ ಇದು ಒಂದು ಶೆಡ್ ನಿಮಗೆ ನೋಡ್ತಾ ಇದೆ ನೋಡಿ. ಇದು ಮುಂಚೆ ನಮ್ಮದು ದನವನ್ನು ಕಟ್ತಾ ಇದ್ದೀವಿ ಇಲ್ಲಿ. ಇವಾಗ ನಮ್ಮ ಮನೆಯಲ್ಲಿ ದನ ಇಲ್ಲ, ಒಂದು 2 ವರ್ಷದಿಂದ ನಮ್ಮ ಮನೆಯಲ್ಲಿ ದನ ಇಲ್ಲ. 2 ವರ್ಷ ಮುಂಚೆವರೆಗೆ ನಮ್ಮ ಮನೆಯಲ್ಲಿ ದನ ಇತ್ತು. ನಾವೆಲ್ಲ ಸಣ್ಣದಿಂದ ನಮ್ಮ ಮನೆಯದ್ದೇ ದನದ್ದು ಹಾಲು ಕುಡಿದು ಬೆಳೆದಿರುವವರು. ಇವಾಗ ಅಂದರೆ ಅಪ್ಪ ಅಮ್ಮನಿಗೆಲ್ಲ ಸ್ವಲ್ಪ ಏಜ್ ಆಯಿತು, ನೋಡಲಿಕ್ಕೆಲ್ಲ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಈ ದನದ ಕೊಟ್ಟಿಗೆಯಲ್ಲಿ ಇವಾಗ ಕಟ್ಟಿಗೆ ಮತ್ತು ತೆಂಗಿನಕಾಯಿ ಅದನ್ನೆಲ್ಲ ಇಟ್ಟಿದ್ದೀವಿ. ಹಾಗೆ ಇದು ಒಂದು ಸೈಡಲ್ಲಿ ಇದೆ, ಅದನ್ನು ಹಾಗೆ ಇದೆ. ಮತ್ತು ಇದು ನೋಡಿ, ಬಟ್ಟೆ ಒಗೆಯುವ ಕಲ್ಲು. ಮುಂಚೆ ಎಲ್ಲ ಒಂದು 2-3 ವರ್ಷ ಮುಂಚೆವರೆಗೆ ನಮ್ಮ ಮನೆಯಲ್ಲಿ ಎಲ್ಲ ಮೋಟರ್ ನೀರೆಲ್ಲ ಇರಲಿಲ್ಲ. ಆವಾಗ ಬಾವಿಯಿಂದ ನೀರು ತಂದು ಇದೇ ಕಲ್ಲಲ್ಲೇ ನಾವು ಬಟ್ಟೆ ಎಲ್ಲ ಒಗಿತಾ ಇದ್ದಿದ್ದು. ವಾಷಿಂಗ್ ಮಿಷಿನ್ ಎಲ್ಲ ನಮ್ಮ ಮನೆಯಲ್ಲಿ ಇರಲಿಲ್ಲ ನೋಡಿ. ಇದು ಕರಿಬೇವಿನ ಸೊಪ್ಪಿನ ಗಿಡ, ಕರಿಬೇವೆಲ್ಲ ನಮ್ಮ ಮನೆಯಲ್ಲೇ ಇರುತ್ತೆ, ನಾವು ಫ್ರೆಶ್ಶಾಗಿ ಮರದಿಂದ ತೆಗೆದೇ ಉಪಯೋಗಿಸೋದು. ಅದೇ ರೀತಿ ಹಲಸಿನ ಮರ ಅದೆಲ್ಲ ನಮ್ಮ ಮನೆ ಅಂಗಳದಲ್ಲೇ ಇದೆ. ಇದು ನಮ್ಮ ಮನೆಯ ಬಾವಿ ನೋಡಿ, ಇಲ್ಲಿ ಮುಂದೆ ನೋಡ್ತಾ ಇದ್ದೀರಾ ನೋಡಿ, ಇದು ಬಾವಿ ನೋಡಿ. ಇನ್ನೊಂದು, ನಮ್ಮ ಊರಲ್ಲಿ ಒಂದು ಸ್ಪೆಷಲ್ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಸಹ ಬಾವಿ ಇರುತ್ತೆ. ಮುನ್ಸಿಪಾಲಿಟಿ ವಾಟ್ರೆಲ್ಲ ಜಾಸ್ತಿಯಾಗಿ ನಮ್ಮ ಮನೆಯಲ್ಲೆಲ್ಲ ಯಾರು ಉಪಯೋಗಿಸೋದಿಲ್ಲ. ಬಾವಿ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಇವಾಗ ಮೋಟರೆಲ್ಲ ಇದೆ, ಮುಂಚೆ ಎಲ್ಲ ಇದೇ ರೀತಿ ಹಗ್ಗ ಕಟ್ಟಿ ನೀರು ಬಾವಿಯಿಂದ ತೆಗೆದೇ ನಾವು ಮನೆಗೆ, ಅದೇ ರೀತಿ ಸ್ನಾನಕ್ಕೆ, ಬಟ್ಟೆ ಒಗಿಲಿಕ್ಕೆಲ್ಲ ಉಪಯೋಗಿಸ್ತಾ ಇದ್ದಿದ್ದು. ಇವಾಗ ಮೋಟ್ರು ಮತ್ತು ಟ್ಯಾಂಕ್ ಎಲ್ಲ ಆಗಿದೆ. ಇನ್ನು ಈ ಕಡೆ ಕೆಳಗಡೆ ನಮ್ಮ ಮನೆಯ ಹಿಂಭಾಗದಲ್ಲಿ ಸಹ ರಬ್ಬರ್ ತೋಟವೇ ಇರೋದು. ರಬ್ಬರ್ ತೋಟ ಆಗಿ ಅಲ್ಲಿ ಒಂದು ದೊಡ್ಡ ಹೊಳೆ ಎಲ್ಲ ಇದೆ, ರಿವರ್. ಆಚೆ ಸೈಡು ನಮ್ಮ ಅತ್ತೆ ಅಂದರೆ ನನ್ನ ತಂದೆಯ ಅಕ್ಕ ಮತ್ತು ತಂಗಿಯಂದಿರ ಮನೆಗಳು. ಈ ಕಡೆ ನನ್ನ ಚಿಕ್ಕಪ್ಪನ ಮನೆ. ಅವರ ಮನೆಯಿಂದ ಕೆಳಗಡೆ ಅಲ್ಲಿ ಗದ್ದೆ ಎಲ್ಲ ಇದೆ, ನಮ್ಮದು ಸಹ ಇದೆ ಅಲ್ಲಿ ಗದ್ದೆ ಎಲ್ಲ. ಅಲ್ಲಿ ಎಲ್ಲ ಸ್ವಲ್ಪ ಮಳೆ ಎಲ್ಲ ಆದ್ದರಿಂದ ಇವಾಗ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ. ಇದು ಹಲಸಿನ ಹಣ್ಣಿನ ಮರ, ಒಂದು 5-6 ಹಲಸಿನ ಹಣ್ಣಿನ ಮರ ಇದೆ. ಇವಾಗ ಹಲಸಿನ ಹಣ್ಣು ಇಲ್ಲ, ಮಳೆಗಾಲ ಅಲ್ವಾ. ಇನ್ನು ಬೇಸಿಗೆ ಆದ ತಕ್ಷಣ ಹಲಸಿನ ಹಣ್ಣೆಲ್ಲ ಆಗುತ್ತೆ ನಮ್ಮ ಮನೆಯಲ್ಲಿ. ಈ ಕಡೆ ನೋಡಿ, ಇದೆಲ್ಲ ರಬ್ಬರ್ ತೋಟವೇ. ಇನ್ನು ರೈಟ್ ಸೈಡಲ್ಲಿ ನನ್ನ ಅತ್ತೆದೆಲ್ಲ ತೋಟ ಇದೆ, ಅಲ್ಲಿ ಎಲ್ಲ ಸ್ವಲ್ಪ ಅಡಿಕೆ ಗಿಡ ಎಲ್ಲ ಇದೆ ಅಲ್ಲಿ. ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ರಬ್ಬರ್ ಟ್ಯಾಪಿಂಗ್ ಎಲ್ಲ ಮಾಡೋದಿಲ್ಲ. ಇನ್ನು ಮಳೆ ಸ್ವಲ್ಪ ಬಿಟ್ಟ ತಕ್ಷಣ ರಬ್ಬರ್ ಟ್ಯಾಪಿಂಗ್ ಎಲ್ಲ ಮಾಡಿ, ರಬ್ಬರ್ ಯಾವ ರೀತಿ ಮಾಡೋದಂತೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ತುಂಬ ಒಳ್ಳೆಯದಾಗುತ್ತೆ. ಬೆಳಿಗ್ಗೆ ಎದ್ದು ರಬ್ಬರನ್ನು ಟ್ಯಾಪಿಂಗ್ ಮಾಡಿ ಅದರದ್ದು ಹಾಲು ತೆಗೆದು ರಬ್ಬರ್ ಶೀಟ್ ಎಲ್ಲ ಮಾಡೋದು, ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ನಮ್ಮ ಮನೆಯಲ್ಲಿ ನನ್ನ ಅಪ್ಪ ಮತ್ತು ಅಮ್ಮ ಅದನ್ನೆಲ್ಲ ಮಾಡ್ತಾರೆ ನೋಡಿ. ಇದು ಪತ್ರೊಡೆ ಮಾಡ್ತಾರೆ ನೋಡಿ, ಅದರದ್ದು ಎಲೆ ಇದು. ಇದರಿಂದ ಪತ್ರೊಡೆ ಎಲ್ಲ ಮಾಡಲಿಕ್ಕೆ ನಮ್ಮ ಮನೆ ಅಂಗಳದಲ್ಲೇ ಇದೆ ನೋಡಿ. ಇದು ನಮ್ಮ ಮನೆಯ ಹಿಂಭಾಗ. ಇನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಮ್ಮ ಮನೆಯಲ್ಲಿ ನಾನು ಹೇಳ್ದೆಲ್ಲ ರಬ್ಬರ್ ಟ್ಯಾಪಿಂಗ್ ಮಾಡಿ ಹಾಲು ತೆಗೆದು ರಬ್ಬರ್ ಯಾವ ರೀತಿ ಮಾಡೋದು ಅಂತೆಲ್ಲ, ಅದರದ್ದು ಮೆಷಿನ್ ಎಲ್ಲ ಇದೆ ನಮ್ಮ ಮನೆಯಲ್ಲಿ. ನಮ್ಮ ಅಪ್ಪ ಮತ್ತು ಅಮ್ಮ ಅದನ್ನೆಲ್ಲ ಮಾಡ್ತಾರೆ. ಇದು ಉದ್ದಕ್ಕಿದೇ ರೀತಿ ರಬ್ಬರ್ ತೋಟ ಇದೆ. ಬೆಳಿಗ್ಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ತುಂಬ ಮುಂಚೆಯಿಂದಲೂ ಕಷ್ಟ ಬಂದಿದ್ದಾರೆ ರಬ್ಬರ್ ಟ್ಯಾಪಿಂಗ್ ಮಾಡಿ, ಹಾಗೆಲ್ಲ ನಮ್ಮನ್ನು ಬೆಳೆಸಿರೋದು ನೋಡಿ. ಇಲ್ಲಿ ಎಲ್ಲ ಆ ಕಡೆ ಸ್ವಲ್ಪ ಅಡಿಕೆ ತೋಟ ಎಲ್ಲ ಇದೆ, ಅದು ನಮ್ಮದು ಅತ್ತೆಯವ್ರದ್ದು, ನನ್ನ ತಂದೆಯ ಅಕ್ಕನವ್ರದ್ದು ಮತ್ತು
ತಂದೆಯ ತಂಗಿಯವ್ರದ್ದು ಮನೆ ತೋಟ ಇಲ್ಲೇ ಆ ಕಡೆ ಇಲ್ಲಿವರೆಗೆ ನಮ್ಮದು ಜಾಗ ಇರೋದು, ನಮ್ಮದು ತೋಟ ಇರೋದು. ಇಲ್ಲಿಂದ ನೋಡಿ ಈ ಕಡೆ ನಮ್ಮದು ಮನೆ, ಇಲ್ಲಿ ನಮ್ಮ ಮನೆಯ ಹಿಂಭಾಗ ನೋಡಿ. ಇಲ್ಲಿ ಒಂದು ಶೆಡ್ ಥರ ನೋಡ್ತಾ ಇದ್ದೀರಿ ನೋಡಿ, ಇದು ರಬ್ಬರ್ ಮೆಷಿನ್ ಅಂತ. ಅದು ರಬ್ಬರ್ ಮಾಡಿ ಆದಮೇಲೆ ಅದನ್ನು ಈ ಮೆಷಿನಲ್ಲಿ ಇಟ್ಟು ಅದನ್ನು ನಾವು ಇದು ಮಾಡಬೇಕು. ಅದಕ್ಕೆ ರಬ್ಬರ್ ಮೆಷಿನ್ ಇದು. ಈ ರಬ್ಬರ್ ಮಾಡುವುದು ಅದಕ್ಕೆ ಇದೆಲ್ಲ ಮೆಟೀರಿಯಲ್ಸ್ ಎಲ್ಲ ಇದೆ. ಇವಾಗ ನಮ್ಮ ಮನೆಯಲ್ಲಿ ಅದನ್ನು ಮಾಡ್ತಾ ಇಲ್ಲ, ಮಳೆ ಜೋರು ಇದ್ರಿಂದ. ಮಳೆ ಬಿಟ್ಟ ತಕ್ಷಣ ಇದನ್ನೆಲ್ಲ ನಮ್ಮ ಮನೆಯಲ್ಲಿ ಮಾಡ್ತಾರೆ. ಆವಾಗ ಅದು ರಬ್ಬರ್ ಎಲ್ಲ ಯಾವ ರೀತಿ ಮಾಡೋದು ಅಂತ ಇನ್ನೊಂದು ಸತಿ ನಾನಿಲ್ಲಿ ಬಂದಾಗ ನಿಮಗೆ ವಿಡಿಯೋ ತೆಗೆದು ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಖುಷಿಯಾಗುತ್ತೆ. ನಾವೆಲ್ಲ ಸಣ್ಣದಿಂದ ಮಾಡಿದಂಥ ಕೆಲಸ ಇದು, ರಬ್ಬರ್ ಎಲ್ಲ ಮಾಡೋದು, ಈ ಥರ ಮಿಷಿನಲ್ಲೆಲ್ಲ ಹಾಕಿದ್ದು ಅದೆಲ್ಲ ಕೆಲಸನೆಲ್ಲ ನಾವು ಮಾಡಿದ್ದೀವಿ ನೋಡಿ. ಇದು ನಮ್ಮ ಮನೆಯ ಹಿಂಭಾಗ. ಇನ್ನು ಲೆಫ್ಟ್ ಸೈಡಲ್ಲಿ ನಮ್ಮದು ಅಜ್ಜಿ ಮನೆ, ನಮ್ಮದು ತೋಟ, ಆದಮೇಲೆ ಅವ್ರದ್ದು ತೋಟ ಎಲ್ಲ ಇರುವ ಮಧ್ಯದಲ್ಲಿ ನಮ್ಮ ಅಜ್ಜಿದು ಮನೆ ಇರೋದು. ಈ ಕಡೆಯಿಂದ ಅಜ್ಜಿ ಮನೆಗೆ ಹೋಗಲಿಕ್ಕೆ ದಾರಿ ಇದೆ ನೋಡಿ. ಇವಾಗ ಮಳೆ ಎಲ್ಲ ಬಂದು ಎಲ್ಲ ತೋಟದಲ್ಲಿ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಮ್ಮದು ಮನೆಯ ಹಿಂಭಾಗ. ನಮ್ಮದು ಇದು ಮನೆ ಕಟ್ಟಿಸಿ ಇವಾಗ ಒಂದು 8 ವರ್ಷ ಆಯಿತು. 8 ವರ್ಷಕ್ಕಿಂತ ಮುಂಚೆ ಹಾಕಿದ್ದೊಂದು ಸಣ್ಣ ಮನೆ ಇತ್ತು. 8 ವರ್ಷ ಆಯಿತು ನಮ್ಮದೀಗ ಹೊಸ ಮನೆ ಕಟ್ಟಿಸಿ. ಇಲ್ಲಿಂದ ನೋಡಿ ಈ ಕಡೆಯಿಂದ ಹೋಗುವಾಗ ಅದು ನಮ್ಮದು ಅಜ್ಜಿದು ಮನೆ. ಅದೇ ಥರ ಇತ್ತು ನಮ್ಮದು ಹಳೆ ಮನೆ ಸಹ. ಆಮೇಲೆ ನಾವು ಹೊಸ ಮನೆ ಕಟ್ಟಿಸಿರೋದು ಈ ಥರ ನೋಡಿ. ಈಗ ಮಳೆ ಎಲ್ಲ ಬಂದಿದ್ದರಿಂದ ಇದೇ ಥರ ಒಳ್ಳೆ ಖುಷಿಯಾಗುತ್ತೆ ನಮ್ಮದು ತೋಟದಲ್ಲಿ ಎಲ್ಲ. ನಾವೆಲ್ಲ ಬಂದಾಗ, ನಮ್ಮ ಮಕ್ಕಳೆಲ್ಲ ಇಲ್ಲಿ ಬಂದಾಗ ಅವರಿಗೆ ತುಂಬ ಖುಷಿ. ಇಲ್ಲಿಂದ ಆ ಕಡೆ ಈ ಕಡೆ ಓಡಾಡ್ತಲ್ಲೇ ಇರ್ತಾರೆ. ಅದು ಒಂಥರ ಖುಷಿ ನಮಗೆ ಇಲ್ಲಿ ತೋಟದಲ್ಲಿ ಎಲ್ಲ ಬಂದಾಗ. ನಾವೆಲ್ಲ ಸಣ್ಣದಿಂದ ನಮ್ಮ ಮನೆಯದೇ ದನದ್ದು ಹಾಲನ್ನು ಕುಡಿದು, ಅದೇ ರೀತಿ ನಮ್ಮದು ಸ್ವಂತ ಬಾವಿದ್ದು ನೀರನ್ನು ಕುಡಿದು ಬೆಳೆದಿರುವಂಥವರು. ಹಳ್ಳಿ ಜೀವನ ಅಂದರೆ ತುಂಬ ಒಳ್ಳೆಯದು. ನನ್ನ ಈ ವಿಡಿಯೋ ತುಂಬ ಲೆಂತಾಗಿ ನಿಮಗೆ ಬೋರ್ ಆಗಿದ್ದರೆ ಕ್ಷಮಿಸಿ. ನಮಗೆ ನನ್ನ ಮನೆ, ನನ್ನ ತೋಟ, ನಮ್ಮ ಊರೆಲ್ಲ ತೋರಿಸ್ಲಿಕ್ಕೆ ನನಗೆ ತುಂಬ ಖುಷಿ ಆಯಿತು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ತೋರಿಸೋದು. ಇನ್ನೂ ನಾನು ಜಾಸ್ತಿ ತೋರಿಸ್ತಾ ಹೋದರೆ ನಿಮಗೆ ಬೋರ್ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ.